ಹಾಯ್ ಗೈಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸೊ ಈ ವಿಡಿಯೋದಲ್ಲಿ 29th ಅಕ್ಟೋಬರ್ದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಫಸ್ಟ್ ಕ್ವಶನ್ ಗೈಸ್, ಇಂಡಿಯಾಸ್ ಫಸ್ಟ್ ಎವರ್ ರೇಡಿಯೋ ಓವರ್ ಇಂಟರ್ನೆಟ್ ಪ್ರೋಟೋಕಾಲ್ ROIP ಸಿಸ್ಟಮ್ ಫಾರ್ ಮೇಜರ್ ಪೋರ್ಟ್ ಆಫ್ ದ ಕಂಟ್ರಿ ಹ್ಯಾಸ್ ಬಿನ್ ಇನಾಗ್ರೇಟೆಡ್ ಅಟ್ ವಿಚ್ ಪೋರ್ಟ್? ಭಾರತದ ಮೊಟ್ಟ ಮೊದಲ ರೇಡಿಯೋ ಓವರ್ ಇಂಟರ್ನೆಟ್ ಪ್ರೋಟೋಕಾಲ್ ವ್ಯವಸ್ಥೆಯನ್ನು ಯಾವ ಬಂದರಿನಲ್ಲಿ ಪ್ರಾರಂಭಿಸಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಶ್ಯಾಮ್ ಪ್ರಸಾದ್ ಮುಖರ್ಜಿ ಪೋರ್ಟ್. ಕೋಲ್ಕತ್ತಾದ ಶ್ಯಾಮ್ ಪ್ರಸಾದ್ ಮುಖರ್ಜಿ ಪೋರ್ಟ್ ರೇಡಿಯೋ ಮೂಲಕ ಇಂಟರ್ನೆಟ್ ಪ್ರೋಟೋಕಾಲ್ ROIP ಸಿಸ್ಟಮ್ ಪಡೆದ ಮೊದಲ ಪ್ರಮುಖ ಭಾರತೀಯ ಬಂದರು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಅಂಡ್ ರೇಡಿಯೋ ಓವರ್ ಇಂಟರ್ನೆಟ್ ಪ್ರೋಟೋಕಾಲ್ ಸಿಸ್ಟಮ್ ದೀರ್ಘವ್ಯಾಪ್ತಿಯ ಸಮುದ್ರ ಸಂವಹನ ಪರಿಹಾರವಾಗಿದೆ. ಸೊ ವಿಶೇಷವಾಗಿ ಸೈಕ್ಲೋನ್ಸ್ ಮತ್ತು ಪ್ರತಿಕೂಲ ಹವಾಮಾನದ ಸಮಯದಲ್ಲಿ ಸಹಾಯ ಮಾಡುತ್ತದೆ. ಅಂಡ್ ಈ ಸಿಸ್ಟಮ್ ROIP ಸಂವಹನ ವಿಧಾನವನ್ನು ಬಳಸಿಕೊಂಡು ಸ್ಯಾಂಡ್ ಹೆಡ್ಸ್ನಲ್ಲಿರುವ ಹಡಗುಗಳು ನೇರವಾಗಿ ಕೋಲ್ಕತ್ತಾದಿಂದ ರೇಡಿಯೋ ಮೂಲಕ ಸಂಪರ್ಕಿಸಬಹುದು. ದ ಫಸ್ಟ್ ಎವರ್ ಸ್ಟೇಟ್ ಗವರ್ಮೆಂಟ್ ಓನ್ಡ್ ವೈಲ್ಡ್ ಲೈಫ್ DNA ಅನಾಲಿಸಿಸ್ ಲ್ಯಾಬ್ ಹ್ಯಾಸ್ ಬಿನ್ ಲಾಂಚ್ ಇನ್ ವಿಚ್ ಸಿಟಿ? ಮೊದಲ ಬಾರಿಗೆ ರಾಜ್ಯ ಸರ್ಕಾರ ಸೌಮ್ಯದ ವನ್ಯಜೀವಿ DNA ವಿಶ್ಲೇಷಣಾ ಪ್ರಯೋಗಾಲಯವನ್ನು ಯಾವ ನಗರದಲ್ಲಿ ಪ್ರಾರಂಭಿಸಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ನಾಗ್ಪುರ್. ಭಾರತದ ಮೊದಲ ಇಂಡಿಯಾಸ್ ಫಸ್ಟ್ ರಾಜ್ಯ ಸರ್ಕಾರಿ ಸೌಮ್ಯದ ವನ್ಯಜೀವಿ DNA ವಿಶ್ಲೇಷಣೆ ಪ್ರಯೋಗಾಲಯವನ್ನು ಮಹಾರಾಷ್ಟ್ರ ರಾಜ್ಯದ ನಾಗ್ಪುರದಲ್ಲಿರುವ ಪ್ರಾದೇಶಿಕ ವಿಧಿ ವಿಜ್ಞಾನ ಪ್ರಯೋಗಾಲಯದಲ್ಲಿ ಉದ್ಘಾಟಿಸಲಾಗಿದೆ. ಅಂಡ್ ಆಟ್ ಪ್ರೆಸೆಂಟ್ ಪ್ರಸ್ತುತ 2 ಕೇಂದ್ರ ಸರ್ಕಾರದ ಸೌಮ್ಯದ ವನ್ಯಜೀವಿ DNA ಪ್ರಯೋಗಾಲಯಗಳಿವೆ. ಸೊ ಇದು ಡೆಹ್ರಾಡೂನ್ ಮತ್ತು ಇನ್ನೊಂದು ಹೈದರಾಬಾದ್ನಲ್ಲಿದೆ. ಸೊ ಥರ್ಡ್ ವಿಲ್ ಬಿ ಇನ್ ನಾಗ್ಪುರ್, ಮಹಾರಾಷ್ಟ್ರ. ಅಂಡ್ ಈ ಹೊಸ ಸೌಲಭ್ಯವು ಮಹಾರಾಷ್ಟ್ರದ ಅಧಿಕಾರಿಗಳಿಗೆ ಮಾನವ ವನ್ಯಜೀವಿ ಸಂಘರ್ಷ ಅಥವಾ ಬೇಟೆಯಂಥ ಬೆದರಿಕೆಗಳಿಂದ ಹಾನಿಗೊಳಗಾದ ಪ್ರಾಣಿಗಳ DNA ವರದಿಗಳನ್ನು ತ್ವರಿತವಾಗಿ ಪಡೆಯಲು ಸಹಾಯ ಮಾಡುತ್ತದೆ. ಇಂಪಾರ್ಟೆನ್ಸ್ ಐತೆ ಇದು. ಸೊ ಮಹಾರಾಷ್ಟ್ರ ಬಗ್ಗೆ ನೋಡೋಣ ಗೈಸ್. ಮಹಾರಾಷ್ಟ್ರದ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ಅಂಡ್ ಗವರ್ನರ್ ಭಗತ್ ಸಿಂಗ್ ಕೋಶ್ಯಾರಿ. What amount of project readiness financing loan has been signed between India and ADB to support urban mobility in ಐಜ್ವಾಲ್, ಮಿಜೋರಾಂ? ಮಿಜೋರಾಂನ ಐಜ್ವಾಲ್ನಲ್ಲಿ ನಗರ ಚಲನಶೀಲತೆಯನ್ನು ಬೆಂಬಲಿಸಲು ಭಾರತ ಮತ್ತು ADB ನಡುವೆ ಡ್ಯಾಶ್ ಮೊತ್ತಕ್ಕೆ ಸಹಿ ಹಾಕಲಾಯಿತು. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, $4.5 million. ಭಾರತ ಸರ್ಕಾರ ಮತ್ತು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ADB ಐಜ್ವಾಲ್ ಸುಸ್ಥಿರ ನಗರ ಸಾರಿಗೆ ಯೋಜನೆಗಾಗಿ ಅಕ್ಟೋಬರ್ 26ರಂದು $4.5 million ಸಾಲಕ್ಕೆ ಸಹಿ ಹಾಕಿದೆ. ಅಂಡ್ ಈ ಯೋಜನೆಯು ಈಶಾನ್ಯ ರಾಜ್ಯವಾದ ಮಿಜೋರಾಂನ ರಾಜಧಾನಿಯಾದ ಐಜ್ವಾಲ್ನಲ್ಲಿ ಅರ್ಬನ್ ಮೊಬಿಲಿಟಿಯನ್ನು ಸುಧಾರಿಸಲು ತಯಾರಿ ಮತ್ತು ವಿನ್ಯಾಸ ಚಟುವಟಿಕೆಗಳನ್ನು ಬೆಂಬಲಿಸುತ್ತದೆ. ಸೊ ಮಿಜೋರಾಂ ಬಗ್ಗೆ ನೋಡೋದು ಗೈಸ್, ಮುಖ್ಯಮಂತ್ರಿ ಜೋರಾಮ್ಥಂಗಾ ಅಂಡ್ ಗವರ್ನರ್ ಗೆ ಹರಿಬಾಬು. ವಾಟ್ ಈಸ್ ದ ಥೀಮ್ ಆಫ್ ವಿಜಿಲೆನ್ಸ್ ಅವೇರ್ನೆಸ್ ವೀಕ್ 2021? 2021ರ ವಿಜಿಲೆನ್ಸ್ ಜಾಗೃತಿ ವಾರದ ಥೀಮ್ ಏನು? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಇಂಡಿಪೆಂಡೆಂಟ್ ಇಂಡಿಯಾ, ಸೆಲ್ಫ್ ರಿಲಯನ್ಸ್ ವಿತ್ ಇಂಟಿಗ್ರಿಟಿ. ವಿಜಿಲೆನ್ಸ್ ಅವೇರ್ನೆಸ್ ವೀಕ್ 2021 ಅನ್ನು ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ 26 ಅಕ್ಟೋಬರ್ನಿಂದ ನವೆಂಬರ್ 1ರವರೆಗೆ ಆಯೋಜಿಸಿದೆ. ಅಂಡ್ 2021ರ ವಿಜಿಲೆನ್ಸ್ ಅವೇರ್ನೆಸ್ ವೀಕ್ದು ಥೀಮ್ ಇಂಡಿಪೆಂಡೆಂಟ್ ಇಂಡಿಯಾ, ಸೆಲ್ಫ್ ರಿಲಯನ್ಸ್ ವಿತ್ ಇಂಟಿಗ್ರಿಟಿ. ಅಂಡ್ ಅಕ್ಟೋಬರ್ 31ರಂದು ನಡೆಯುವ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಜನ್ಮದಿನವಾದ ವಾರದಲ್ಲಿ ಈ ವಾರ್ಷಿಕ ಕಾರ್ಯಕ್ರಮವನ್ನು ಆಚರಿಸಲಾಗುತ್ತದೆ. ನೆಕ್ಸ್ಟ್, ಭಾರತದ ಪ್ರಸ್ತುತ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನರ್ ಸುರೇಶ್ ಎನ್ ಪಟೇಲ್. ದ 6th annual meeting of Board of Governors of Asian Infrastructure Investment Bank was organized by AIIB in partnership with which country? ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ನ ಬೋರ್ಡ್ ಆಫ್ ಗವರ್ನರ್ಗಳ 6ನೇ ವಾರ್ಷಿಕ ಸಭೆಯನ್ನು AIIB ಯಾವ ದೇಶದ ಸಹಯೋಗದೊಂದಿಗೆ ಆಯೋಜಿಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, UAE. ಕೇಂದ್ರ ಫೈನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಅವರು ಅಕ್ಟೋಬರ್ 26ರಂದು ನವದೆಹಲಿಯಿಂದ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಏಷ್ಯನ್ ಇನ್ಫ್ರಾಸ್ಟ್ರಕ್ಚರ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ AIIBನ ಆಡಳಿತ ಮಂಡಳಿಯ 6ನೇ ವಾರ್ಷಿಕ ಸಭೆಯಲ್ಲಿ ಭಾಗವಹಿಸಿದರು. ಸೊ ಈ ಆನ್ಯುವಲ್ ಮೀಟಿಂಗ್ದು ಥೀಮ್ ಇನ್ವೆಸ್ಟಿಂಗ್ ಟುಡೇ ಆ್ಯಂಡ್ ಟ್ರಾನ್ಸ್ಫಾರ್ಮಿಂಗ್ ಟುಮಾರೋ. ಆ್ಯಂಡ್ ಈ ವರ್ಷ ಯುನೈಟೆಡ್ ಅರಬ್ ಎಮಿರೇಟ್ಸ್ UAE ಸರ್ಕಾರದ ಸಹಯೋಗದೊಂದಿಗೆ AIIB ಜಂಟಿಯಾಗಿ ಈ ಸಭೆಯನ್ನು ಆಯೋಜಿಸಿದೆ. Which ministry has launched Amrit Mahotsav podcast as a part of Azadi Ka Amrit Mahotsav celebration?
ಆಜಾದಿ ಕಾ ಅಮೃತ್ ಮಹೋತ್ಸವ್ ಆಚರಣೆಯ ಭಾಗವಾಗಿ ಯಾವ ಸಚಿವಾಲಯವು ಅಮೃತ್ ಮಹೋತ್ಸವ್ ಪಾಡ್ಕಾಸ್ಟ್ ಅನ್ನು ಪ್ರಾರಂಭಿಸಿದೆ? ಸೊ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಮಿನಿಸ್ಟ್ರಿ ಆಫ್ ಕಲ್ಚರ್. ಆಜಾದಿ ಕಾ ಅಮೃತ್ ಮಹೋತ್ಸವ್ ಆಚರಣೆಯ ಭಾಗವಾಗಿ ಮಿನಿಸ್ಟ್ರಿ ಆಫ್ ಕಲ್ಚರ್ ಅಮೃತ್ ಮಹೋತ್ಸವ್ ಪಾಡ್ಕಾಸ್ಟ್ ಅನ್ನು ಪ್ರಾರಂಭಿಸಿದೆ. ಸೊ ಭಾರತದ ಪ್ರಸ್ತುತ ಮಿನಿಸ್ಟರ್ ಫಾರ್ ಕಲ್ಚರ್ ಜಿ ಕಿಶನ್ ರೆಡ್ಡಿ is the first airline to launch direct flights from ಶ್ರೀನಗರ್ ಟು ಶಾರ್ಜಾ. ಶ್ರೀನಗರದಿಂದ ಶಾರ್ಜಾಕ್ಕೆ ನೇರ ವಿಮಾನಯಾನವನ್ನು ಪ್ರಾರಂಭಿಸಿದ ಮೊದಲ ಸಂಸ್ಥೆ ಯಾವುದು? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಗೋ ಫಸ್ಟ್. ಗೋ ಫಸ್ಟ್ ಶ್ರೀನಗರದಿಂದ ಶಾರ್ಜಾಕ್ಕೆ ನೇರ ಏರ್ಲೈನ್ ಪ್ರಾರಂಭಿಸಿದ ಮೊದಲ ವಿಮಾನಯಾನ ಸಂಸ್ಥೆಯಾಗಿದೆ. ಅಂಡ್ ಕೇಂದ್ರ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಶ್ರೀನಗರದ ಶೇಖ್ ಉಲ್ ಆಲಂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಶ್ರೀನಗರದಿಂದ ಶಾರ್ಜಾಕ್ಕೆ ಮೊದಲ ಅಂತಾರಾಷ್ಟ್ರೀಯ ವಿಮಾನ ಸೇವೆಗೆ ಚಾಲನೆ ನೀಡಿದರು. ಅಂಡ್ ಫ್ರೆಂಡ್ಸ್, ಇದು ಭಾರತ ಮತ್ತು UAE ನಡುವಿನ ಆರ್ಥಿಕ ಬಾಂಧವ್ಯವನ್ನು, ಎಕನಾಮಿಕ್ ರಿಲೇಷನ್ಸ್ ಅನ್ನು ಹೆಚ್ಚಿಸುವ ನಿರೀಕ್ಷೆ ಇದೆ. ಅಂಡ್ ಗೋ ಫಾಸ್ಟ್ ಏರ್ಲೈನ್ ಶ್ರೀನಗರ್ ಮತ್ತು ಶಾರ್ಜಾ ನಡುವೆ ಪ್ರತಿ ವಾರ 4 ವಿಮಾನಗಳನ್ನು ನಿರ್ವಹಿಸುತ್ತದೆ. ವಿಚ್ ಸಿಟಿ ಪ್ಲೇಡ್ ಹೋಸ್ಟ್ ಟು ಫಸ್ಟ್ ಎವರ್ ನ್ಯಾಷನಲ್ ಇಂಟರ್ ರಿಲಿಜಿಯಸ್ ಕಾನ್ಫರೆನ್ಸ್ ಹೆಲ್ಡ್ ಇನ್ ಇಂಡಿಯಾ? ಭಾರತದಲ್ಲಿ ನಡೆದ ಮೊದಲ ರಾಷ್ಟ್ರೀಯ ಅಂತರ್ಧರ್ಮ ಸಮ್ಮೇಳನಕ್ಕೆ ಆತಿಥ್ಯ ವಹಿಸಿದ ನಗರ ಯಾವುದು? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ನಾಗ್ಪುರ್. ಲೋಕ್ಮಾತ್ ಮೀಡಿಯಾ ಗ್ರೂಪ್ನಿಂದ ನಾಗ್ಪುರದಲ್ಲಿ ಮೊದಲ ರಾಷ್ಟ್ರೀಯ ಅಂತರ್ಧರ್ಮ ಕಾನ್ಫರೆನ್ಸ್ ಅನ್ನು ಆಯೋಜಿಸಲಾಯಿತು. ಸೊ ಈ ಕಾನ್ಫರೆನ್ಸ್ ಥೀಮ್ ಗ್ಲೋಬಲ್ ಚಾಲೆಂಜಸ್ ಟು ಕಮ್ಯುನಲ್ ಹಾರ್ಮನಿ ಅಂಡ್ ರೋಲ್ ಆಫ್ ಇಂಡಿಯಾ. ಅಂಡ್ ಕೇಂದ್ರ ರಸ್ತೆ ಸಾರಿಗೆ ಸಚಿವ್ ನಿತಿನ್ ಗಡ್ಕರಿ ಅವರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿದ್ದರು. ಅಂಡ್ ಈ ಕಾನ್ಫರೆನ್ಸ್ನಲ್ಲಿ ವಿವಿಧ ಧರ್ಮಗಳ ಹಲವಾರು ನಾಯಕರನ್ನು ಭಾಷಣಕಾರರಾಗಿ ಆಹ್ವಾನಿಸಲಾಗಿತ್ತು. ಸೊ ಭಾರತದ ಮೊದಲ ನ್ಯಾಷನಲ್ ಇಂಟರ್ ರಿಲಿಜಿಯಸ್ ಕಾನ್ಫರೆನ್ಸ್ ಅನ್ನು ನಾಗ್ಪುರ್ ನಗರದಲ್ಲಿ ಆಯೋಜಿಸಲಾಯಿತು. ವಿತ್ ರೆಫರೆನ್ಸ್ ಟು ಜಯನಗರ್ ಕುರ್ತಾ ಕ್ರಾಸ್ ಬಾರ್ಡರ್ ರೈಲ್ ಲಿಂಕ್, ಇನ್ ವಿಚ್ ಕಂಟ್ರಿ ಇಸ್ ಕುರ್ತಾ ಲೊಕೇಟೆಡ್? ಕುರ್ತಾ ನಗರವು ಯಾವ ದೇಶದಲ್ಲಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ನೇಪಾಲ್. ಭಾರತ ಸರ್ಕಾರ ಪರವಾಗಿ ಇರ್ಕಾನ್ ಇಂಟರ್ನ್ಯಾಷನಲ್ ಜಯನಗರದಿಂದ ಕುರ್ತಾವರೆಗೆ ಹೊಸದಾಗಿ ನಿಯೋಜಿಸಲಾದ ಗಡಿ ಆಚೆಗಿನ ರೈಲು ವಿಭಾಗವನ್ನು ನೇಪಾಳ ಸರ್ಕಾರಕ್ಕೆ ಹಸ್ತಾಂತರಿಸಿದೆ. ಅಂಡ್ ಭಾರತ ಸರ್ಕಾರದ ಅನುದಾನದ ಅಡಿಯಲ್ಲಿ ಜಯನಗರ್ನಿಂದ ಬಾರ್ಡಿಬಾಸ್ ರೈಲು ಮಾರ್ಗದ ಯೋಜನೆಯನ್ನು ಇರ್ಕಾನ್ ಇಂಟರ್ನ್ಯಾಷನಲ್ ಕೈಗೆತ್ತಿಕೊಂಡಿದೆ. ಅಂಡ್ ಜಯನಗರ್ ಕುರ್ತಾ ವಿಭಾಗದ ಮೊದಲ ಹಂತವು ಜಯನಗರ್ ಬಿಜಾಲ್ಪುರ್ ಬಾರ್ಡಿಬಾಸ್ ರೈಲು ಸಂಪರ್ಕದ ಒಂದು ಭಾಗವಾಗಿದ್ದು, ಸೊ ನೇಪಾಲೀಸ್ ರೂಪಿ 8.77 ಬಿಲಿಯನ್ ಅನುದಾನದ ಅಡಿಯಲ್ಲಿ ಇದನ್ನು ನಿರ್ಮಿಸಲಾಗಿದೆ. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ. ಫಸ್ಟ್ ಕ್ವಶನ್ ಇದು, ಕೊಂಕಣ್ ಶಕ್ತಿ ಇಸ್ ದ ಫಸ್ಟ್ ಎವರ್ ಟ್ರೈ ಸರ್ವಿಸಸ್ ಎಕ್ಸರ್ಸೈಸ್ ಬಿಟ್ವೀನ್ ಇಂಡಿಯಾ ಅಂಡ್ ವಿಚ್ ಕಂಟ್ರಿ? ಕೊಂಕಣ್ ಶಕ್ತಿ 2021 ಭಾರತ ಮತ್ತು ಯಾವ ದೇಶದ ನಡುವಿನ ಮೊದಲ ತ್ರಿಸೇವಾ ಜಂಟಿ ವ್ಯಾಯಾಮವಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ ಯುನೈಟೆಡ್ ಕಿಂಗ್ಡಮ್. ನೆಕ್ಸ್ಟ್ ಕ್ವಶನ್ ನೋಡಿ ಸ್ನೇಹಿತರೆ, ಹೂ ಇಸ್ ದ ವಿನ್ನರ್ ಆಫ್ 51st ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್? 51ನೇ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಯಾರು ಪಡೆದಿದ್ದಾರೆ? ಇದಕ್ಕೆ ಉತ್ತರ ಸ್ನೇಹಿತರೆ ರಜನಿಕಾಂತ್. ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ. ಫಸ್ಟ್ ಕ್ವಶನ್ ಇದು, ವರ್ಲ್ಡ್ಸ್ ಬಿಗ್ಗೆಸ್ಟ್ ಬ್ಯಾಟ್ ಹ್ಯಾಸ್ ಬಿನ್ ಲಾಂಚ್ ಇನ್ ವಿಚ್ ಸಿಟಿ? ವಿಶ್ವದ ಅತಿ ದೊಡ್ಡ ಬ್ಯಾಟ್ ಅನ್ನು ಯಾವ ನಗರದಲ್ಲಿ ಬಿಡುಗಡೆ ಮಾಡಲಾಗಿದೆ? ನೆಕ್ಸ್ಟ್ ಕ್ವಶನ್ ನೋಡಿ ಸ್ನೇಹಿತರೆ, ಹೂ ಇಸ್ ದ ಪ್ರೆಸೆಂಟ್ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನರ್? ಭಾರತದ ಪ್ರಸ್ತುತ ಕೇಂದ್ರ ವಿಜಿಲೆನ್ಸ್ ಕಮಿಷನರ್ ಯಾರು? ಸ್ನೇಹಿತರೆ, ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಗೈಸ್, ನಮ್ಮ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಬೋದು. ಸೊ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.